ಸಂಘ ಮತ್ತು ಸಂಘದ ಮುಖಂಡರ ಸುದ್ದಿಗೆ ಬಂದ್ರೆ ಹುಷಾರ್. ಕಿಡಿ ಉರಿಸಿದೆ, ಕಿಚ್ಚು ಹಬ್ಬಿದೆ, ಬಿ ಕೇರ್ಫುಲ್. ಕಾಂಗ್ರೆಸ್ ವಿರುದ್ಧ ಪೋಸ್ಟ್ ಕಾರ್ಡ್ ವೈರಲ್ ಆಗ್ತಾ ಇದೆ. ಸಂಘ ಮತ್ತು ಸಂಘದ ಮುಖಂಡರ ಸುದ್ದಿಗೆ ಬಂದ್ರೆ ಹುಷಾರ್. ಕಿಡಿ ಉರಿದಿದೆ, ಕಿಚ್ಚು ಹಚ್ಚಲಾಗಿದೆ, ಬಿ ಕೇರ್ಫುಲ್. ಕಾಂಗ್ರೆಸ್ ವಿರುದ್ಧ ಪೋಸ್ಟ್ ಕಾರ್ಡ್ ವೈರಲ್. ಪ್ರಭಾಕರ್ ಭಟ್ ಅವರನ್ನ ಮುಟ್ಟೋ ತಾಕತ್ ಕಾಂಗ್ರೆಸ್ಸಿಗೆಲ್ಲ, ನಾವು ನೋಡ್ತೀವಿ, ಮುಟ್ಟಿ ನೋಡೋಣ ಅಂತ ಹೇಳಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ಕೈಲಾಗದಂತಹ ಸರ್ಕಾರ ಜನರನ್ನ ಡೈವರ್ಟ್ ಮಾಡ್ತಾ ಇದೆ. ಜನರ ದಿಕ್ಕನ್ನ ಬದಲಾಯಿಸಿದಂತಹ ಭಟ್ ವಿರುದ್ಧ ತಿರುಗಿ ಬಿದ್ದಿದೆ. ನಿಮ್ಮಿಂದ ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಪೋಸ್ಟ್ ಕಾರ್ಡ್ ಈಗ ವೈರಲ್ ಆಗ್ತಾ ಇದೆ. ಆ ಪೋಸ್ಟ್ ಕಾರ್ಡ್ ಅನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ, ಪಕ್ಕದಲ್ಲಿದೆ ನೋಡಿ. ಏನಾಯ್ತು ಎತ್ತಾಯ್ತು ಅನ್ನೋದನ್ನ ನೋಡೋದಾದ್ರೆ, ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧವಾಗಿ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬಂದವು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು, ನಾವು ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, RSS ಪಥಸಂಚಲನವನ್ನು ಮಾಡ್ತೇವೆ ಅಂತ ಹೇಳಿದ್ರು. ಅಂದರೆ RSS ಪಥಸಂಚಲನವನ್ನು ನೀವು ಪರ್ಮಿಷನ್ ಕೊಡದೆ ಹೋದ್ರು ಏನೇ ಆದರೂ ಕೂಡ ಮಾಡ್ತೇವೆ ಅನ್ನೋದನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರು ಹೇಳಿದ್ರು. ಅದಕ್ಕೆ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಅವ್ರು ಮಾತನಾಡಿದ್ರು. ಕಾನೂನು ಎಲ್ಲರಿಗೂ ಒಂದೇ, ನಿಮ್ಮ ಅಪ್ಪಂಗ ಬೇರೆದಲ್ಲ ಅನ್ನೋ ಥರದಲ್ಲಿ ಏನೋ ಸಮಥಿಂಗ್ ಲೈಕ್ ದಟ್ ಮಾತನಾಡಿದ್ರು. ಅಂದರೆ ಕಾನೂನಿಗೆ ಎಲ್ಲರೂ ತಲೆಬಾಗಬೇಕು, ಅಲ್ಲಿ ಕಲ್ಲಡ್ಕ ಅಲ್ಲ ಬೇರೆ ಯಾರಾದರೂ ಅಷ್ಟೇ ಅಂತ ಹೇಳಿ ಅವರು ಕೂಡ ಮಾತನಾಡಿದ್ರು. ಹಿಂಗೆ ಮಾಡ್ತಾ ಇದ್ರೆ ನಿಮ್ಮ ವಿರುದ್ಧವೂ ಕೂಡ ಆಕ್ಷನ್ ಆಗುತ್ತೆ ಅಂತ ಹೇಳಿದಾಗ, ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪರವಾಗಿದ್ದಂತಹ 4-5 ಜನ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಏನ್ ಆ ಪೋಸ್ಟರ್ ಇರೋದು? ಸಂಘದ ಹಿರಿಯರು, ಕರಾವಳಿ ಭಾಗದ ಪ್ರಮುಖ ಹಿಂದುತ್ವವಾದಿ ನಾಯಕರು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧಿಸುವ ಹುನ್ನಾರ ಬಿಟ್ಟು ಬಿಡಿ ಕಾಂಗ್ರೆಸ್ಸಿಗರೇ, ಅಭಿವೃದ್ಧಿ ಮಾಡಲಾಗದ ಕೈಲಾಗದ ಸರ್ಕಾರ ಜನರ ಗಮನವ ಬೇರೆಡೆ ಸೆಳೆಯುವ ನಿಟ್ಟಿನಲ್ಲಿ ದಿನಕ್ಕೊಂದು ಉಪಾಯದ ಮೂಲಕ ಆಡಳಿತ ನಡೆಸುತ್ತಿರೋದು ವಿಪರ್ಯಾಸ. ಸಂಘದ ನಾಯಕರ ಸುದ್ದಿಗೇನಾದ್ರೂ ಬಂದ್ರೆ ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದುತ್ವದ ಕಿಡಿ ಉರಿಯುವುದು ಅಷ್ಟೇ ಅಂತ ಹೇಳಿ ತೆಲುಗು ಡೈಲಾಗ್ ತರ ಇಷ್ಟುದ್ದ ಪೋಸ್ಟರ್ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಹೇಳೋದೇನು ಅಂದ್ರೆ, ಚಿತ್ತಾಪುರದಲ್ಲಿ ಏನಾದ್ರೂ ನೀವು ಪರ್ಮಿಷನ್ ಕೊಟ್ಟಿದ್ರೆ RSSಗೆ, ಜಸ್ಟ್ RSS ಮಾತ್ರ ಪಥಸಂಚಲನವನ್ನ ಮಾಡ್ತಿತ್ತು. ಈಗ RSSಗೆ ನೀವು ಹೇಳ್ತಾ ಇದ್ದೀರಾ, ನಿಮಗೆ ನಾವು ಪರ್ಮಿಷನ್ ಕೊಡೋದಿಲ್ಲ. ಅದಕ್ಕೆ ಭೀಮ್ ಆರ್ಮಿ ಬಂದಿದೆ, ಜೈ ಭೀಮ್ ಸಂಘಟನೆ ಬಂದಿದೆ, ನಾವು ಮಾಡ್ತೀವಿ ಅಂತ. ಕ್ರಿಶ್ಚಿಯನ್ ಕಮ್ಯುನಿಟಿ ಬಂದಿದೆ, ನಾವು ಮಾಡ್ತೀವಿ ಅಂತ. ರೈತರು ಬಂದಿದ್ದಾರೆ, ಕುರುಬ ಕಮಿಟಿಗಳು ಬಂದಿದೆ, ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. 10ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಗಳು ಬಂದಿದೆ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಕ್ಕೆ. ಇದು ದ್ವೇಷದ ರಾಜಕಾರಣ ಅಲ್ಲದೆ ಇನ್ನೇನು ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಕಾದ್ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.